ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಗುರುವಾರ ನೈಟು ಊಟ ಎಲ್ಲ ಮಾಡಿಕೊಂಡು ಹಾಗೆ ಕೌಶಿಯ ಬೆಕ್ಕನ್ನ ನಾಮದ ಬೆಕ್ಕೇನಿದೆ ಅದನ್ನು ಎತ್ಕೊಂಡು ರೂಮಿಗೆಲ್ಲ ಹೋಗಿದ್ದ. ಆಮೇಲೆ ನನಗೆ ಹೇಳ್ತದಮ್ಮ, ಅದು ಬೆಕ್ಕು ಏನು ಮಾಡುತ್ತೆ ಅಂದರೆ ಭರತನ ಸ್ಮೆಲ್ ಮಾಡುತ್ತೆ. ಸ್ಮೆಲ್ ಮಾಡಿಬಿಟ್ಟು ಅವನ್ನ ದುರ್ಗುಟ್ಕೊಂಡು ನೋಡುತ್ತಮ್ಮ. ಅಂದರೆ ನೋಟನೇ ಒಂಥರ ಎದುರ್ಕೊಳ್ಳೋ ಥರ ಮಾಡುತ್ತೆ ಅವ್ನು ನೋಡಿಕೊಂಡು ಅಂತ. ಹೌದಾ ಅಂತ ಹೇಳ್ತಾ ಇದ್ದ. ಅದೇ ಥರನೇ ರಾತ್ರಿನೂ ಕೂಡ ಊಟ ಮಾಡಿಕೊಂಡು ಕೂತಿರ್ಬೇಕಾದ್ರೆ ನೋಡ್ಕಮ್ಮ ಇವಾಗ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಆ ಬೆಕ್ಕನ್ನ ಅವನ ತೊಡೆ ಮೇಲೆ ಎತ್ಕೊಂಡು ಕೂತಿದ್ದ. ಭರತ ಹೋಗ್ಬಿಟ್ಟು ಅವ್ನ ಪಕ್ಕದಲ್ಲಿ ಕೂತ್ಕೊಂಡ. ಆವಾಗ ಅದು ಏನು ಮಾಡ್ತಿದೆ ಅಂದರೆ ಅವನನ್ನು ನೋಡ್ತಾನೆ ಇಲ್ಲ. ನೋಡಿದ್ರೂ ಫುಲ್ಲು ಯಾವ ಥರ ಅಂದರೆ ಎದುರ್ಕೊಳ್ಳೋ ಥರ ಮಾಡ್ತಿದ್ದ. ಅಂದರೆ ಸ್ಮೆಲ್ ಮಾಡೋದು. ಕೌಶಿ ಎತ್ಕೊಂಡಿದ್ದಾನಲ್ಲ, ಅಂದರೆ ಕೌಶಿ ಯಾವಾಗ ಎತ್ಕೊಳ್ತಿರ್ತಾನಲ್ಲ ಅವ್ನಿಗೇನು ಮಾಡಲ್ಲ. ಆದರೆ ಇವನು ಎತ್ಕೊಳ್ಳೋಕೆ ಹೋದರೆ ಫುಲ್ಲು ಒಂಥರ ನೋಡೋದು, ಒಂಥರ ಮೂಗಲ್ಲಿ ಸ್ಮೆಲ್ಲೆಲ್ಲ ಎಳೆಯುವಂಥದ್ದು, ಆ ಥರದ್ದೆಲ್ಲ ಮಾಡ್ತಾಯಿತ್ತು. ನೋಡಮ್ಮ, ಇವನು ಯಾರೋ ಬೇರೆಯವನು ಅಂತ ಅದಕ್ಕೂ ಗೊತ್ತು. ನೋಡಿ ಯಾವ ಥರ ಎಲ್ಲ ಮಾಡ್ತಾಯಿದ್ದೆ. ಅವನ ಹತ್ರ ಹೋಗ್ತಾನೆ ಇಲ್ಲ ಅಂತ ಹೇಳ್ತಾ ಇದ್ದ. ಈ ಥರ ಆಗಿರೋದು. ಅದಾದಮೇಲೆ ಇದು ನೆಕ್ಸ್ಟ್ ಡೇ ಶುಕ್ರವಾರ ಬೆಳಿಗ್ಗೆ ನಾನು ಬಿಸಿನೀರೆಲ್ಲ ಇಲ್ಲಿ ಕುಡಿಯೋಣ ಅಂಥೇಳಿ ಕಾಯಿಸ್ತಿದ್ದೀನಿ. ಹಾಗೆ ಬಿಸಿನೀರೆಲ್ಲ ಕುಡಿಬೇಕು ಅಂದರೆ ನನಗೆ ಹಾಲಲ್ಲಿ ಹೋಗಿ ಕುತ್ಕೊಂಡು ಕುಡಿಯುವಂಥದ್ದು. ಆದರೆ ಭರತ ಮತ್ತು ಕೌಶಿ ಇಬ್ಬರು ಕೂಡ ಹಾಲಲ್ಲಿ ಮಲಗಿದ್ರಲ್ಲ, ಅಲ್ಲಿ ಜಾಗನೇ ಇಲ್ಲ. ಅದಕ್ಕೆ ನಾನು ಕಿಚನಲ್ಲೇ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿತಾ ಇರುವಂಥದ್ದು. ಏನಂದರೆ ದಿವಾನಲ್ಲಿ ಇಬ್ಬರು ಮಲಗೋಕ್ಕಾಗಲ್ಲ. ಅದಕ್ಕೆ 2 ಬೆಡ್ನು ತೆಗೆದು ಕೆಳಗಡೆ ಹಾಲಲ್ಲಿ ಹಾಸ್ಕೊಂಡು ಮಲಗಿದಾರಲ್ಲ, ಅದಕ್ಕೆ ನನಗೆ ಅಲ್ಲಿ ಹೋಗೋಕ್ಕಾಗಲ್ಲ. ಸ್ವಲ್ಪ ಓಡಾಡೋದಕ್ಕೆ ಹಿಂಸೆ ಆಗುತ್ತೆ. ಏಕೆಂದರೆ 2 ಬೆಡ್ ಹಾಕ್ಕೊಂಡು ಮಲಗಿರುವಾಗ ಸ್ವಲ್ಪ ಕಷ್ಟನೇ ಆಗುತ್ತೆ. ಅದಕ್ಕೆ ನಾನು ಅವ್ರು ಎದ್ದೇಳೋ ತನಕ ಇಲ್ಲೇ ಬಿಸಿನೀರು ಕಾಯಿಸ್ಕೊಂಡು ಕುಡ್ಕೊಂಡು ಹಾಗೆ ಅಲ್ಲೇ ಕೂಡ ಇನ್ನೇನು ತಿಂಡಿಗೂ ಕೂಡ ರೆಡಿ ಮಾಡ್ತಾಯಿದ್ದೆ. ತಿಂಡಿ ಬಂದು ಏನು ಮಾಡೋದು ಯೋಚನೆ ಮಾಡ್ತಾಯಿದ್ದೀನಿ. ತಿಂಡಿನ ಪೊಂಗಲ್ ಮಾಡಿಬಿಡೋಣ ಅಂಥೇಳಿ. ಪೊಂಗಲ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ವೆದರು ಸ್ವಲ್ಪ ಈ ಥರ ಇತ್ತಲ್ಲ, ಅಂದರೆ ಸ್ವಲ್ಪ ಮಳೆ ಆ ಥರದ್ದೆಲ್ಲ ಆಗಿತ್ತು. ಆದರೆ ಅವತ್ತು ಮಳೆಯೆಲ್ಲ ಇಲ್ಲ, ಸ್ವಲ್ಪ ಕಡಿಮೆ ಆಗಿದೆ. ಇವಾಗ ಮಳೆ ಏನೂ ಇರಲಿಲ್ಲ. ಅದಕ್ಕೆ ಪೊಂಗಲ್ ಮಾಡಿ ತುಂಬ ದಿನ ಆಗಿದೆ ಅಂದ್ಬಿಟ್ಟು ಮಾವ ಸ್ವಲ್ಪ ಮೆಣಸು ಜೀರಿಗೆ ಎಲ್ಲ ಹಾಕಿ ಚೆನ್ನಾಗಿ, ಅಂದರೆ ಮೆಣಸೆಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಮಾಡು ಅಂತೇಳಿರೋ. ಅದಕ್ಕೆ ನಾನು ಇಲ್ಲಿ ಪೊಂಗಲ್ ಮಾಡ್ತಾಯಿದ್ದೀನಿ. ಪೊಂಗಲಿಗೆ ಸ್ವಲ್ಪ ತೆಂಗಿನಕಾಯಿನ ಕಟ್ ಮಾಡಿ, ಅಂದರೆ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕುವಂಥದ್ದು. ಪೊಂಗಲ್ಗೂ ಅಷ್ಟೇ ನಾನು ಸ್ವಲ್ಪ ಉಪ್ಪಿಟ್ಗೂ ಇದೇ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತೀನಿ. ಯಾಕೆ ಅಂದರೆ ನನಗೆ ಈ ಉಪ್ಪಿಟ್ಟಲ್ಲಿರ್ಬೋದು ಮತ್ತು ಪೊಂಗಲಲ್ಲಿರ್ಬೋದು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ ಅದು ಅನ್ನ ಜೊತೆ ತಿಂತಾಯಿದ್ರೆ ಸ್ವಲ್ಪ ಟೇಸ್ಟ್ ಇರುತ್ತೆ. ಆವಾಗ ತಿನ್ನಬೇಕು ಅನ್ನೋ ಆಸೆ ಆಗುತ್ತೆ. ಅಂದರೆ ಟೇಸ್ಟೇ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅದರಿಂದ. ಹಾಗೆ ಉಪ್ಪಿಟ್ಟು, ಪೊಂಗಲ್ಲು ಮತ್ತು ಬಿಸಿಬೇಳೆಭಾತು ಅದಕ್ಕೂ ಕೂಡ ಇದೇ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬಿಡ್ತೀನಿ. ತುಂಬ ಎಲ್ಲ ಹಾಕೋಕ್ಕೆ ಹೋಗಲ್ಲ, ಸ್ವಲ್ಪನೇ ಹಾಕ್ತೀನಿ. ಇವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಎಲ್ಲ. ಇವಾಗ ನಾನು ಪೊಂಗಲ್ ಮಾಡ್ತಾಯಿದ್ದೀನಿ. ಪೊಂಗಲಿಗೆ ನಾನು ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಿ, ನಾನು ಪೊಂಗಲಿಗೆ ಮತ್ತು ಬಿಸಿಬೇಳೆಭಾತು ಈ ಥರದಕ್ಕೆಲ್ಲ ಬಾಯ್ಲ್ಡ್ ರೈಸ್ನ ಯೂಸ್ ಮಾಡ್ತೀನಿ ಅಂತೇಳಿ. ಬಾಯ್ಲ್ಡ್ ರೈಸ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದು ನಾವು ಹೇಗೆ ಪೊಂಗಲ್ ಮಾಡಿಟ್ಟಿರ್ತೀವಿ ಅದೇ ಥರನೇ ಇರುತ್ತೆ. ಅಂದರೆ ತಣ್ಣಗಾದ್ಮೇಲೆ ಗಟ್ಟಿಯಾಗುವಂಥದ್ದು ಆ ಥರ ಎಲ್ಲ ಆಗಲ್ಲ. ಅದರಿಂದ ಬಿಸಿಬೇಳೆಭಾತು ಪೊಂಗಲಿಗೆಲ್ಲ ಬಾಯ್ಲ್ಡ್ ರೈಸ್ನ ಯೂಸ್ ಮಾಡ್ತೀನಿ ಅಷ್ಟೇ. ಈ ನಾರ್ಮಲ್ ಅಕ್ಕಿ ಬೇರೆದು ಯಾವುದಾದ್ರೂ ಹಾಕಿದ್ರೆ ಅದೇನಾಗುತ್ತೆ ಅಂದರೆ ತಣ್ಣಗಾಗ್ತಾ ಅಂದರೆ ಮಾಡುವಾಗ ಫಸ್ಟು ತೆಳುನೇ ಇರುತ್ತೆ. ಆಮೇಲೆ ತಣ್ಣಗಾಗ್ತಾ ಏನಾಗುತ್ತೆ ಅಂದರೆ ಸ್ವಲ್ಪ ಗಟ್ಟಿಯಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಬಾಯ್ಲ್ಡ್ ರೈಸ್ ಹಾಕಿದ್ರೆ ಆ ಥರ ಏನೂ ಆಗೋದಿಲ್ಲ. ನಾನು ಇದನ್ನು ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಿ, ಮತ್ತು ಇವಾಗಲೂ ಕೂಡ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗೆ ತಿಂಡಿ ಎಲ್ಲ ಮಾಡಿಬಿಟ್ಟು ಹಾಗೆ ಇದನ್ನೆಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಬಂದಿದ್ದೀನಿ. ಹಾಗೆ ಕೌಶಿ ಎದ್ದು ಸ್ನಾನಕ್ಕೆ ಹೋಗಿದ್ದಾನೆ. ಇವಾಗ ನೀವು ಟೈಮ್ ನೋಡ್ತಾ ಇರ್ಬೋದು, 7:15 ಆಗಿದೆ. ಇವಾಗ ನಾನು ಬೆಡ್ರೂಮೆಲ್ಲ ಕ್ಲೀನ್ ಮಾಡಿ ಬಂದುಬಿಟ್ರೆ ಆಮೇಲೆ ಭರತನ ಅಲ್ಲಿ ಹೋಗ್ಬಿಟ್ಟು ಮಲ್ಕೊಂಡ್ರೆ ಅವನು ಹೋಗ್ಬಿಟ್ಟು ರೂಮಲ್ಲಿ ಮಲ್ಕೋತಾನೆ. ಅವನು ಡೈಲಿ ಏನಂದರೆ 8:30 9 ಗಂಟೆ ಈ ಥರ ಎದ್ದೇಳುವಂಥದ್ದು.
ಅದಕ್ಕೆ ಒಂದು ಹಾಫ್ ಆನ್ ಅವರು ರೂಮಲ್ಲಿ ಮಲ್ಕೊಳ್ಳಿ. ಆಮೇಲೆ ಇದೆಲ್ಲ ನಾನು ಇಲ್ಲಿರುವಂಥ ಬೆಡ್ಡು ಅಂದರೆ ಹಾಲಲ್ಲಿರುವಂಥ ಬೆಡ್ನೆಲ್ಲ ತೆಗೆದು ಮತ್ತು ದಿವಾನ್ ಮೇಲೆ ಹಾಕಿ ಮತ್ತು ಅದಕ್ಕೆ ಬೆಡ್ ಸ್ಪ್ರೆಡ್ ಎಲ್ಲ ಹಾಸ್ಬೇಕು. ಅದಕ್ಕೆ ಫಸ್ಟ್ ಇಲ್ಲೆಲ್ಲ ಕ್ಲೀನ್ ಮಾಡಿ ಹೊಟ್ಟೋದ್ರೆ ಆಮೇಲೆ ಬಂದು ಅವನು ಇಲ್ಲಿ ಮಲ್ಕೋತಾನೆ. ಆಮೇಲೆ ಹೋಗ್ಬಿಟ್ಟು ನಾನು ಅಲ್ಲಿ ಕ್ಲೀನ್ ಮಾಡ್ಬೋದು ಅಂತೇಳಿ ಆ ಥರ ಮಾಡಿದ್ದು ನಾನು. ಅಂದರೆ ಡೈಲಿ ಅದೇ ಥರನೇ ಮಾಡ್ತಾ ಇರೋದು. ಆಮೇಲೆ ಅದೆಲ್ಲ ಕ್ಲೀನ್ ಮಾಡಿ ಬಂದು ಇಲ್ಲಿ ಬೆಡ್ಡೆಲ್ಲ ಹಾಕಿ ಕೆಲಸ ಎಲ್ಲ ಮುಗಿಸಿ ಬಂದರೆ ಅಲ್ಲಿ ಸ್ವಲ್ಪ ಹಾಲಲ್ಲಿ ಏನಂದರೆ ಸ್ವಲ್ಪ ಫ್ರೀಯಾಗಿರುತ್ತೆ ಓಡಾಡೋದಕ್ಕೆಲ್ಲ, ಅದಕ್ಕೆ ಆ ಥರ ಮಾಡ್ತೀನಿ ಅಷ್ಟೇ. ಆಮೇಲೆ ಮತ್ತೆ ಪೊಂಗಲೆಲ್ಲ ಆಗಿತ್ತು, ನೀವು ನೋಡ್ತಾ ಇರ್ಬೋದು ಈ ಥರ ಇರುತ್ತೆ. ಆಮೇಲೆ ಕೌಶಿಗೂ ಕೂಡ ತಟ್ಟೆಗೆಲ್ಲ ಹಾಕಿಟ್ಟೆ ತಣ್ಣಗಾಗಲಿ ಅಂತೇಳಿ. ಈ ಥರ ನೋಡಿ, ಪೊಂಗಲ್ಲು ಬಾಯ್ಲ್ ರೈಸ್ ಹಾಕಿರೋದ್ರಿಂದ ಯಾವ ಥರ ಇರುತ್ತೆ ಇದೇ ಥರನೇ ಇರುತ್ತೆ. ತಣ್ಣಗಾದರೂ ಕೂಡ ಸ್ವಲ್ಪ ಗಟ್ಟಿಯಾಗಿರುತ್ತೆ, ತುಂಬ ಏನು ಗಟ್ಟಿಯಾಗಲ್ಲ. ಅಂದರೆ ಬೇಳೆಯಿಂದ ಅದು ಗಟ್ಟಿಯಾಗುವಂಥದ್ದು. ಆಮೇಲೆ ಅವನು ಪೊಂಗಲ್ಗೆ ತಿಂದ್ಕೊಂಡು ಅವನು ಕಾಲೇಜ್ಗೆ ಹೋದ. ಆಮೇಲೆ ಭರತನೂ ಕೂಡ ಇದ್ದು ಪೊಂಗಲ್ಲು ಎಲ್ಲ ತಿಂದ್ಕೊಂಡು ನಾವೆಲ್ಲ ತಿಂದ್ಕೊಂಡು ಆಮೇಲೆ ನನಗೆ ಕಿಚನಲ್ಲಿ ಕೆಲಸ ಇತ್ತು. ಭರತ ಬಂದಿದ್ನಲ್ಲ, ಅದರಿಂದ ಅವನಿಗೆ ಫಿಶ್ಶು ತರಿಸಿದ್ವಿ, ಅಂದರೆ ಬಂಗುಡೆ ಮೀನು ಅದನ್ನು ತರಿಸಿರೋದು. ಅದ್ರ ಕವರೆಲ್ಲ ಏನು ಮಾಡಿರೋದು ಅಂದರೆ ಡಸ್ಟ್ಬಿನಲ್ಲಿ ಹಾಕಿದ್ವಿ, ಅಂದರೆ ಮೀನಿನ ಕವರು. ಆ ಸ್ಮೆಲ್ಲಿಗೆ ನೋಡಿ ಇವರೆಲ್ಲ ಯಾವ ಥರ ಆಡ್ತಾ ಇದ್ದಾರೆ ನೋಡಿ. ನನಗಂತೂ ಫುಲ್ಲು ನಗು ಅದನ್ನೆಲ್ಲ ನೋಡುವಾಗ. ಅದನ್ನು ಬಿಡ್ತಾನೇ ಇಲ್ಲ. ನಾನು ಅದನ್ನು ಬೀಸಾಕಬೇಕಿತ್ತು. ಮಧ್ಯಾಹ್ನ ಮೋಹನ್ ಮಾಮ ಬಂದಾಗ ಮತ್ತೆ ಅದಕ್ಕೆ ಕಸ ಹಾಕ್ಬಿಟ್ರೆ ಎತ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಆ ಕವರ್ನೇ ಡಸ್ಟ್ಬಿನ್ಗೆ ಹಾಕಿದ್ದು ನಾನು ನೋಡಿ. ಅದು ಬಿಡ್ತಾನೇ ಇಲ್ಲ ಅದನ್ನು, ಏಕೆಂದರೆ ಅದು ಸ್ಮೆಲ್ಲಿಗೆ ಅದು ಆ ಥರ ಮಾಡುವಂಥದ್ದು. ಈಗ ನೋಡಿ ಕವರ್ನೇ ಎತ್ಕೊಂಡು ಹೊರ್ಟೋಗಿದೆ ಕೆಳಗಡೆ, ದಿವಾನ್ ಕೆಳಗಡೆ ಎತ್ಕೊಂಡು ಹೋಗ್ಬಿಟ್ಟು. ಅಂದರೆ ಅದರಲ್ಲಿ ಕವರ್ ಒಳಗಡೆ ಮೀನಿನ ಕವರ್ ಇರ್ಬೋದು ಅಥವಾ ಚಿಕನ್ ಕವರ್ ಇರ್ಬೋದು, ಅದರೊಳಗಡೆ ನೀರಿನ ಅಂಶ ಇರುತ್ತೆ ನೋಡಿ, ಅದನ್ನೇ ಅದು ನೆಕ್ಕೊಂಡು ಕೂತ್ಕೊಂಡಿರುತ್ತೆ ನಾಲ್ಗೆಲಿ. ಆ ಥರ ಮಾಡೋದು ಬೆಕ್ಕುಗಳು. ಆಮೇಲೆ ನಾನು ಸ್ವಲ್ಪ ಹೊತ್ತು ನೋಡಿದೆ, ಮತ್ತು ಆ ಕವರ್ನ ಫುಲ್ ಅರ್ಧಾಕ್ಬಿಟ್ಟು ತಿಂಡಿ ಎಲ್ಲ ತಿಂದ್ಕೊಂಡು. ಹಾಗೆ ಮೋಹನ್ ಮಮ್ಮ ನಿನ್ನೆ ಬಂಗುಡೆ ಮೀನು ತರಿಸಿದ್ರು. ನಾವೆಲ್ಲ ಬಾಂಗ್ಡೆ ಮೀನು ಅಂತ ಹೇಳೋದು, ಮಂಗಳೂರವರೆಲ್ಲ ಬಂಗುಡೆ ಅಂತ ಹೇಳ್ತಾರೆ. ಬಂಗುಡೆ ಮೀನು ತರಿಸಿದ್ವಿ, 1 kg ಮೀನು ತರಿಸಿದ್ವಿ. ಅದರಲ್ಲಿ ಒಂದು 1 kg ಜಾಸ್ತಿ ಆಗುತ್ತೆ ಗಸಿ ಮಾಡೋದಕ್ಕೆ ಅಂತೇಳಿ ಒಂದು ಸ್ವಲ್ಪ ಮೀನನ್ನು ಗಸಿ ಮಾಡಿದ್ದೀನಿ. ನಿಮಗೆ ಕಾಣಿಸ್ತಿದೆಯಾ? ಕಿಚನ್ ಅಂತೂ ಫುಲ್ಲು ಮೆಸ್ಸಿ ಉಂಟು. ಫುಲ್ಲು ಈಗ ತಾನೇ ಜಸ್ಟ್ ಮಾಡಿದ್ದು, ಗಸಿ ಮಾಡಿದ್ದೀನಿ. ಮತ್ತಿಯಲ್ಲೂ ಕೂಡ ಮಾಡ್ಬೋದು. ನನಗೆ ಮತ್ತಿಯಲ್ಲಿ ಗಸಿ ಮಾಡೋದು ಅಷ್ಟು ಇಷ್ಟ ಆಗಲ್ಲ. ಬಂಗುಡೆಯಲ್ಲಿ ಓಕೆ, ಭರತನೂ ಬಂದಿದ್ನಲ್ಲ, ಅದಕ್ಕೆ ಅವನಿಗೂ ಎಲ್ಲರಿಗೂ ಆಗುತ್ತೆ ಅಂತೇಳಿ ಒಂದು ಎಷ್ಟು ಪೀಸ್ ಹಾಕಿದ್ದೀನಿ ಅಂತ ನೆನಪಿಲ್ಲ, ಸ್ವಲ್ಪ ಮಾತ್ರ ಗಸಿ ಮಾಡಿದ್ದೀನಿ. ಹಾಗೆ ಜಾಸ್ತಿ ಆಗಿಬಿಡುತ್ತೆ 1 kg ಗಸಿನೇ ಅಂದ್ಬಿಟ್ಟು ಒಂದು 4 ಮೀನನ್ನ ಈ ಥರ ಗ್ರೀನ್ ಮಸಾಲೆ ಹಾಕಿ ಇವಾಗ ಜಸ್ಟ್ ಕಲಸಿ ಇಟ್ಟಿದ್ದೀನಿ. ಒಂದು 4 ಪೀಸ್ ಇಲ್ಲಿ ಅಲ್ಲಿ ಒಂದು 6 ಪೀಸ್ ಇರಬೇಕು. 6 ಮೀನು ಅಂದರೆ 2 ಭಾಗ ಮಾಡಿ ಹಾಕಿದ್ದೀನಿ, 12 ಪೀಸ್ ಆಗುತ್ತೆ. ಓಕೆ, ಇವಾಗ ಕೆಲಸಗಳು ಸ್ಟಾರ್ಟ್ ಮಾಡಬೇಕು. ನೋಡ್ಬೋದು ಕಿಚನ್ ಎಲ್ಲ ಯಾವ ಥರ ಉಂಟು ಅಂತ. ಎಲ್ಲ ಪಾತ್ರೆ ಅಂತೂ ಎಷ್ಟೊಂದಿದೆ ನೋಡಿ, ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಇವರಂತೂ ಅವಾಗಿಂದ ನನ್ನನ್ನು ಬಿಡ್ತಾ ಇಲ್ಲ ಫುಲ್ಲು. ಹೇಗೆ ಅಂದರೆ ಇಲ್ಲಿ ಡೋರ್ ಕ್ಲೋಸ್ ಮಾಡಿದ್ರು ಓಪನ್ ಮಾಡ್ಕೊಂಡು ಬಂದಿರುವಂಥದ್ದು, ಆ ಥರ ಮಾಡಿದ್ದಾರೆ. ಓಕೆ, ನಾನು ಇವಾಗ ಇದನ್ನೆಲ್ಲ ಎತ್ತಿಟ್ಟು ಕ್ಲೀನ್ ಮಾಡಿ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಆಮೇಲೆ ಸಾಂಬಾರು ಮಾಡಬೇಕು. ಏನು ಸಾಂಬಾರು ಮಾಡಬೇಕಂತ ಐಡಿಯಾ ಇಲ್ಲ ಇನ್ನು ತಲೆಯಲ್ಲಿ. ಸಾಂಬಾರಂತೂ ಮಾಡಬೇಕು. ಫಸ್ಟು ಇದನ್ನೆಲ್ಲ ಕ್ಲೀನ್ ಮಾಡಬೇಡ, ಅಷ್ಟೊತ್ತಿಗೆ ಕೌಶಿಕ್ ಕೂಡ ಬರ್ತಾನೆ. ಅವ್ನು ಬಂದಮೇಲೆ ಏನಾದರೂ ಉಪ್ಪು ಸಾಂಬಾರು ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾಳೆ ಶನಿವಾರ ಆಗಿರೋದ್ರಿಂದ ಮತ್ತೆ ನಾಳೆ ನಾನ್ ವೆಜ್ ಇರುತ್ತೆ. ಅದಕ್ಕೆ ಇವತ್ತು ಉಪ್ಪು ಸಾಂಬಾರು ಮಾಡೋಣ ಅಂತ ಪ್ಲ್ಯಾನ್ ಇದೆ. ಹಾಗೆ ಮೋಹನ್ ಮಾಮನ್ಗೆ ಇವತ್ತು ಆಫೀಸಲ್ಲಿ ಊಟ, ಯಾಕೆಂದರೆ ಅವ್ರ ಮ್ಯಾನೇಜರು ಈ ಆಫೀಸಿಂದ ಬೇರೆ ಆಫೀಸಿಗೆ ಹೋದ್ರು, ಅದಕ್ಕೆ ಅವರು ಊಟ ಕೊಡಿಸ್ತಾ ಇದ್ದಾರೆ. ಅಂದರೆ ಬೇರೆ ಕಡೆ ಟ್ರಾನ್ಸ್ಫರ್ ಆದರು, ಅಂದರೆ ಬೆಂಗಳೂರಲ್ಲೇ ಸಿಟಿಗೆ ಅಷ್ಟೇ ಟ್ರಾನ್ಸ್ಫರ್ ಆದರು ಅಂತೇಳಿ ಅವ್ರಿಗೆ ಊಟ ಕೊಡಿಸ್ತಿದ್ದಾರೆ. ಅದಕ್ಕೆ ಅವರು ಇವತ್ತು ಬರಲ್ಲ, ಮಾಮ ಅಲ್ಲೇ ಊಟ ಮಾಡ್ತಾರೆ. ನಮಗೆ ಮಾತ್ರ ಮೀನು ಗಸಿ. ಇವಾಗ ಏನೇ ಸಾಂಬಾರು ಮಾಡಿದ್ರು ನಾವು ಮಾತ್ರ, ಮಾಮ ಮಧ್ಯಾಹ್ನ ಬರಲ್ಲ, ಏನೇಂದರೂ ಸಂಜೆನೇ ಬರುವಂಥದ್ದು. ಓಕೆ ಫ್ರೆಂಡ್ಸ್, ಏನೋ ಆಯ್ತು ನಡಿ. ಓಕೆ, ಟೈಮ್ ಬಂದು ಇವಾಗ 12 ಗಂಟೆ. ಕಿಚನ್ನೆಲ್ಲ ಕ್ಲೀನ್ ಮಾಡಿ ಆಯಿತು. ನೋಡ್ತಿದ್ದೀರಾ, ನಾನು ಹೇಳ್ಬೇಕಾದ್ರೆ ಒಂದು
ಏನು ಅರ್ಧ ನಿಮಿಷನೂ ಬೇಕಾಗಿಲ್ಲ, ಒಂದು 10 ಸೆಕೆಂಡಲ್ಲಿ ಹೇಳ್ಬಿಡ್ತೀನಿ. ಆದರೆ ಇದೆಲ್ಲ ಕ್ಲೀನ್ ಮಾಡುವಾಗ 1/2 ಅವರ್ ಟೈಮ್ ತೊಗೊಳುತ್ತೆ. ಓಕೆ, ಎಲ್ಲ ಕ್ಲೀನ್ ಮಾಡಿ ಇವಾಗ ಸದ್ಯಕ್ಕೆ ಒಂದು ಫಿಶ್ ಬ್ಯಾಟಿಂಗ್ ಮಾಡೋಣ ಅಂತೇಳಿ ಬಂದಿದ್ದೀನಿ. ಟೇಸ್ಟ್ ಮಾಡೋಣ ಯಾವ ಥರ ಇರುತ್ತೆ ಅಂತೇಳಿ. ಓಕೆ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ ಅಂತ ನೋಡಿ. ಪ್ಲೇಟ್ ಮುಚ್ಚಿರ್ತೀವಲ್ಲ, ಅದು ಕೊತ್ತ ಅಂತ ಕುದೀತಾ ಇರಬೇಕಾದ್ರೆ ಈ ರೀತಿ ಆಗಿರುತ್ತೆ. ಓಕೆ, ಒಂದೇ ಒಂದು ಹಾಕ್ಕೊಂಡಿದ್ದೀನಿ ಟೇಸ್ಟ್ ಮಾಡೋಣ ಅಂತೇಳಿ. ಓಕೆ, ಓಕೆ ಚೆನ್ನಾಗಿದೆ. ಸ್ವಲ್ಪ ಆಯಿಲ್ ಕಡಿಮೆ ಆಯಿತು ಅಷ್ಟೇ. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿದರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರ್ತಾಯಿತ್ತು. ನನಗೆ ಆಯಿಲ್ ಹಾಕ್ಬೇಕಾದ್ರೆ ಏನು ಅನಿಸುತ್ತೆ ಅಂದರೆ ಜಾಸ್ತಿ ಹಾಕ್ಬಿಟ್ಟಿದ್ದೀನೇನೋ ಅನಿಸುತ್ತೆ. ಆಮೇಲೆ ನೋಡಿದರೆ ಸ್ವಲ್ಪ ಕಡಿಮೆನೇ ಇರುತ್ತೆ. ಕೌಶಿ, ಫಿಶು ಗಸಿ ಆಗಿದೆ ನೋಡು, ಟೇಸ್ಟ್ ಚೆನ್ನಾಗಿದೆ. ನೀನು ಭರತನ ತಿಂದ್ರೆ ಹಾಕೊಡು, ಚೆನ್ನಾಗಾಗಿದೆ. ಸಖತ್ತಾಗಿದೆ ಮಾತ್ರ. ಏನು ಏನ್ ಬಿಟ್ಟಿರೋದು? ತಿನ್ನೋದು ಬಿಟ್ನಲ್ಲ, ಅದೇ ರೋಜಿಂದ ಅಂತ. ಏನ್ ತಿನ್ನೋದು ಬಿಟ್ಟಿದ್ಯಾ? ಕಲ್ಸ್ಬೇಡ, ನೀಟಾಗಿ ಹಾಕೋ. ಇಲ್ಲಿ ಬಂತೀನಿ, ರೂಮಲ್ಲಿ ಹೋಗಿ ತಿನ್ಬೇಡಿ. ಭರತ ರೂಮ್ಗೆ ಎತ್ಕೊಯ್ತಾನ, ಅದಕ್ಕೆ ಇಲ್ಬಲ್ಲ ಭರತ. ಚೆನ್ನಾಗಿದೆ, ತಿನ್ಬಾ. ಹಾ, ಇದ್ರಲ್ಲಿ ಮುಳ್ಳಿಲ್ಲ, ಇದು ಬಾಂಗ್ಡಾ ಮೀನು. ಮೆಡಿಸನ್ ಮೀನಲ್ಲ ಕಣ್ ಬಾ. ಈ ಮೋಹನ್ ಮಾಮನ್ಗೆ ಇವ್ರು ಯಾವಾಗ ಸುಮ್ಮನೆ ಹಂಗಂತ ಇರ್ತಾರೆ. ಅದು ಮತ್ತಿ ಮೀನು ಕಣೋ, ಇದು ಮತ್ತಿ ಅಲ್ಲ, ಬಂಗುಡೆ. ಇವರೆಲ್ಲ ಮಂಗ್ಳೂರಲ್ಲೆಲ್ಲ ಬಂಗುಡೆ ಮೀನು ಅಂತ ಹೇಳ್ತಾರೆ. ನಾವು ಮಂಡ್ಯದವರು ಬಾಂಗ್ಡಾ ಮೀನು ಅಂತ ಹೇಳೋದು. ಫಸ್ಟು ಒಂದೊಂದು ಪೀಸ್ ಹಾಕೊಂಡು ತಿನ್ನಿ, ಅವನಿಗೆ ತಿಂದಾದ್ಮೇಲೆ ಹಾಕೊಂಡು ತಿನ್ನಿ. ಮೋಹನ್ ಮಾಮ ಏನಂತಾರೆ ಅಂದರೆ, ಮತ್ತಿ ಮೀನ ಅದು ಮೆಡಿಷನ್ಗೆ ಹೋಗುತ್ತೆ ಅಂತ ಯಾವಾಗಲೂ ಹೇಳ್ತಿರ್ತಾರಲ್ಲ, ಅದಕ್ಕೆ ಅವನು ಮೆಡಿಷನ್ ಮೀನು ಆದರೆ ನಾನು ತಿನ್ನಲ್ಲ ಅಂತ ಹೇಳ್ತಿದ್ದಾನೆ. ಅಂದರೆ ಅದೇನೋ ಆ ಥರ ಹೇಳ್ತಾರೆ, ನನಗೂ ಅಷ್ಟು ಗೊತ್ತಿಲ್ಲಪ್ಪ. ಮೋಹನ್ ಮಾಮ ಹೇಳ್ತಾ ಇರ್ತಾರೆ ಯಾವಾಗಲೂ ಅದು ಮೆಡಿಷನ್ ಮೀನು ಅಂತೇಳಿ. ಅಂದರೆ ಟ್ಯಾಬ್ಲೆಟ್ ಎಲ್ಲ, ಈಗ ಮೀನಿಂದು ಟ್ಯಾಬ್ಲೆಟ್ ಎಲ್ಲ ಸಿಗುತ್ತೆ ನೋಡಿ, ಅದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಪಾಪ ನಮ್ಮ ಬೆಕ್ಕಳು ಎಷ್ಟು ಕಿರ್ಚಿತು ಗೊತ್ತಾ ಖುಷಿ, ಎಷ್ಟು ಕಿರ್ಚಿತು ಎಲ್ಲ. ಇವಾಗ ಹಾಕ್ಬಿಟ್ರೆ ರಾತ್ರಿನೂ ಕಿರ್ಚುತ್ತೆ. ಎಲ್ಲ ಅಣ್ಣ ಅಂತ ಅನ್ನು ಭರತ ನಾನು ನೀ ತಿನ್ನೋ, ಅವ್ನು ತಿಂತಾನೆ ಸರಿ ಹಾಕೊಂಡು. ಡೋರ್ ಲಾಕ್ ಮಾಡು. ನೊಣ ಎಲ್ಲ ಮುತ್ತುತ್ತೆ, ಬಾರು ಅವಂದ ಕರಿ. ಭರತ ಬಾ. ನಾನು ಇನ್ನೂ ಏನು ಕೆಲಸನೂ ಮಾಡಿಲ್ಲ, ಎಲ್ಲ ಅಲ್ಲಲ್ಲೇ ಬಿದ್ದಿದ್ದ ಕೆಲಸಗಳು. ತಿನ್ಕೊಂಡೋಗಿ ತರಕಾರಿ ಅಂಗಡಿಗೆ ಹೋಗಿ ಹೀರೆಕಾಯಿ ತಗೋ, ಉಪ್ಸಾರು ಮಾಡ್ತೀನಿ. ಹಾಂ, ಇಬ್ರು ಹೋಗಿ. ಅಪ್ಪ ಮಧ್ಯಾಹ್ನಕ್ಕೆ ಬರುವ, ನಾವೇ ತಿನ್ಬಿಟ್ಟು ರಿವ್ಯೂ ಕೊಡಿ ಹೆಂಗಿದೆ ಅಂತ. ನಾನು ವಿಡಿಯೋ ಮಾಡ್ತಿರ್ತೀನಿ. ಹೇಳೋ ಹೆಂಗಿದೆ ಗಸಿ? ಎಲ್ಲ ಕರೆಕ್ಟಾಗಿದೆ. ಖಾರ ಕಡಿಮೆ ಆಯ್ತಲ್ಲ? ನಂಗೆ ಏನು ಅನಿಸಲಪ್ಪ, ಖಾರ ಕಡಿಮೆ ಇದ್ರೆ ಚೆನ್ನಾಗಿರುತ್ತೆ. ನಿನಗೆ ಕಡಿಮೆ ಇದ್ರೆ ಸರಿ. ನಿಮ್ಮ ಅಪ್ಪನಿಗೆ? ನಮ್ಮ ಅಪ್ಪನಿಗೆ ಖಾರ ಹಾಕ್ಕೊಡೋದ, ಹಸಿಮೆಣಸಿನ್ಕಾಯಿ. ಇದು ಚೆನ್ನಾಗಿ ಗ್ರೀನ್ ಮಸಾಲ ಮಾಡಿದ್ದೀನಿ ಇದ್ರದ್ದೇ. ಎಲ್ಲನೂ ಗಸಿ ಮಾಡಿದ್ರೆ ಜಾಸ್ತಿ ಆಗಿಬಿಡುತ್ತಲ್ಲ, ತಿನ್ನಕ್ಕಾಗಲ್ಲ ಅಂತ
4 ಪೀಸು, 4 ಜನಕ್ಕೂ ಒಂದೊಂದು ಪೀಸ್ ಅಂದ್ಬಿಟ್ಟು ಗ್ರೀನ್ ಮಸಾಲ ಮಾಡಿದ್ದೀನಿ. ಇನ್ನೂ ಚೆನ್ನಾಗಿದೆ. ಸಂಜೆಗ ಸಂಜೆಗೆ ತಿನ್ಬಿಡ್ತೀಯಾ? ನಾಳೆನೋ ಅಥವಾ ಸಂಡೇನೋ ತಿನ್ನೋದು ಹೇಳ ಬರುತ್ತೆ. ಹೆಂಗಿತ್ತು ಎಲ್ಲಿ ನೋಡಿ ಕೇಳಲ್ಲ ಹೇಳಿ. ಇವಾಗ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಮೀಸೆ ಎಲ್ಲ ಬಂದ್ಬಿಟ್ಟು ಹೆಂಗೆಂಗೋ ಕಾಣಿಸ್ತಿದೆ. ಮೀಸೆ ಎಲ್ಲ ಬಂದ್ಬಿಟ್ಟು ಹೆಂಗೆಂಗೋ ಕಾಣಿಸ್ತಿದ್ಯಾ? ನಿನ್ನ ಹೇರ್ ಸ್ಟೈಲ್ ಹೆಸ್ರೇನು? ಓಹೋ, ಹುಡುಗಿರು ವಿ ಶೇಪ್ ಮಾಡಿಸ್ತಲ್ಲ ಹಂಗೆ. ಹಾಕೋಬೇಕಂದ್ರೆ ಇನ್ನೊಂದು ಪೀಸ್ ಹಾಕಿಸ್ಕೊತೀನಿ. ನನಗೆ ಸಾಕು. ಹಾಕೊಡ ಅವನಿಗೆ. ತಲೆ ಹಾಕೊಡ್ಲಾ? ತಲೆ ಸಂಜೆಗೆ ತಿನ್ನಿ, ಯಾಕೆಂದ್ರೆ ಅದು ಉಪ್ಪು ಇನ್ನೂ ಚೆನ್ನಾಗಿ ಹಿಡಿಯುತ್ತೆ. ಬಾಲದ ಪೀಸ್ ಹಾಕ್ಕೊಂತೀನಿ. ಇದು ನೋಡಿ, ಗಸಿ ಹಾಕ್ಕೊಂಡು ತಿನ್ನಿ ಅಂತ ಹೇಳಿದ್ದು, ಅಂದರೆ ಫಿಶ್ ಹಾಕ್ಕೊಂಡು ತಿನ್ನಿ ಅಂತ. ಮಾಡಿಟ್ಟಿರೋದನ್ನು ನೀಟಾಗಿ ಹಾಕ್ಕೊಂಡು ತಿನ್ನಲ್ಲ ಈ ಗಂಡು ಮಕ್ಕಳು. ಈ ಥರ ನೋಡಿ, ಇಲ್ಲಿ ನೋಡಿ, ಇಲ್ಲೆಲ್ಲ ಸಾಂಬಾರು ಇಲ್ಲಿ ನೋಡಿ, ನಾನು ಇಟ್ಟಿರೋದು ಇಲ್ಲಿ ಫುಲ್ಲು ಇಲ್ಲೆಲ್ಲ ಗಲೀಜಾಗಿದೆ. ನಾನೇ ಹಾಕ್ಕೊಟ್ಟಿದ್ರೆ ಓಕೆ, ಅವರೇ ಹಾಕ್ಕೊಂಡು ತಿನ್ನಿ ಅಂತ ಹೇಳಿದ್ರೆ ನಾನು ಹೇಳ್ಬಿಟ್ಟು ಕಸ ಗುಡ್ಸೋಕ್ಕೆ ಹೋಗಿದ್ದೀನಿ. ಬರೋದ್ರೊಳಗಡೆ ಈ ರೀತಿ ಮಾಡಿದ್ದಾರೆ. ಇವಾಗ ಮತ್ತೆ ಇದನ್ನು ಒಂದ್ಸರಿ ಕ್ಲೀನ್ ಮಾಡಬೇಕು ನೋಡಿ. ತಲೆನೋವಪ್ಪ ಇದೆಲ್ಲ. ಒಂದೊಂದ್ಸರಿ ಏನನ್ಸುತ್ತೆ ಅಂದರೆ ನಾವೇ ಹಾಕ್ಕೊಟ್ಬಿಡ್ಬೇಕು ಅನಿಸುತ್ತೆ ಈ ಥರ ಎಲ್ಲ ಮಾಡಿದಾಗ ಮಕ್ಕಳು. ಕ್ಲೀನ್ ಮಾಡಿ ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆ ಇದನ್ನೆಲ್ಲ ಕ್ಲೀನ್ ಮಾಡಿ ಇದನ್ನೆಲ್ಲ ಒರೆಸಿ ಎಲ್ಲ ಮಾಡಿ ಹೋಗಿದ್ದೀನಿ. ಒಂದ್ಸರಿ ಇರಿಟೇಟ್ ಆಗಿಬಿಡುತ್ತೆ ನಮಗೇನೆ. ಎಷ್ಟು ಕೋಪ ಬರ್ತಿದೆ ಅಂದರೆ ನನಗೆ. ಹಾಗೆ ಕೌಶಿನೂ ಮತ್ತು ಭರತ ಇಬ್ಬರೂ ಅಂಗಡಿ ಕಳಿಸಿದ್ದೆ, ಹೀರೆಕಾಯಿ ತೊಗೊಬಾ ಉಪ್ಪು ಸಾಂಬಾರು ಮಾಡೋಣ ಅಂಥೇಳಿ. ಅಂದರೆ ನಾಳೆಗೆ ಶನಿವಾರ ಆಗಿರೋದ್ರಿಂದ ಮತ್ತೆ ನಾಳೆಗೆ ನಾನ್ ವೆಜ್ಜು ಮಾಡೇ ಮಾಡ್ತೀವಿ, ಏನಾದರೂ ಚಿಕನು ಏನಾದರೂ ಅಷ್ಟೇ. ಅದಕ್ಕೆ ಇವತ್ತು ಉಪ್ಪು ಸಾಂಬಾರು ಮಾಡೋಣ ಅಂಥೇಳಿ ಹೀರೆಕಾಯಿ ತೊಗೊಬರೋದಕ್ಕೆ ಕಳಿಸಿದ್ದೆ. ಹಾಗೆ ಏನಾದರೂ ಹೀರೆಕಾಯಿ ಇರ್ಬೋದು, ಯಾವುದೇ ಒಂದು ತರಕಾರಿ ತೊಗೊಬರೋದಕ್ಕೂ ಕಳಿಸಿದರೆ ಎಕ್ಸ್ಟ್ರಾ ಇವರಿಗೆ ಟಿಪ್ಸ್ ಕೊಡ್ಬೇಕು ನಾನು. 10 ರೂಪಾಯಿ 20 ರೂಪಾಯಿ. ಏನಂದರೆ ಏನಾದ್ರು ಒಂದು ಚಿಪ್ಸ್ ತೊಗೊಂಡು ಬರುವಂಥದ್ದು. ಮನೆಯಲ್ಲೇ ನಾನು ಹೇಳ್ತಾ ಇದ್ದೆ ಬಂದಮೇಲೆ ಮೀನೆಲ್ಲ ಮಾಡಿದ್ದೀನಿ, ಅದನ್ನು ಹಾಕ್ಕೊಂಡು ತಿನ್ನಿ, ಅಂಗಡಿಲಿ ಯಾಕೆ ಚಿಪ್ಸ್ ತೊಗೊಳ್ಳೋದು ಅಂತ. ಅದಕ್ಕೆ ಅವನು ಕೊಡಮ್ಮ ಮೀನು ತಿಂತಾ ಇರ್ತೀವಲ್ಲ ಅಂತ ಹೇಳ್ಬಿಟ್ಟು ಈಗ ಇಬ್ಬರು ಒಂದೊಂದು ಚಿಪ್ಸ್ ಪ್ಯಾಕೆಟ್ ತೊಗೊಂಡು ಬಂದಿದ್ದಾರೆ. ಹಾಗೆ ಮೋನ್ಮಮ್ಮ ಚಿಪ್ಸು ಅಂದರೆ ಇದು ಚಿಪ್ಸ್ ಬರುತ್ತೆ, ಆಲೂಗಡ್ಡೆ ಚಿಪ್ಸು ಮತ್ತು ಮಿಕ್ಸ್ಚರು ಈ ಥರದ್ದೆಲ್ಲ ತಂದಿಟ್ಟಿದ್ದಾರೆ. ಯಾವಾಗಲಾದರೂ ಸಂಜೆ ಟೈಮ್ ಹಾಕ್ಕೊಂಡು ತಿನ್ನಲಿ ಮಕ್ಕಳು ಅಂತ. ಅದೆಲ್ಲ ಇದ್ದರೂ ಕೂಡ ಇವರು ಪ್ಯಾಕೆಟ್ ಚಿಪ್ಸ್ ಲೇಸ್ ಎಲ್ಲ ಬರುತ್ತೆ ನೋಡಿ, ಅದನ್ನು ತೊಗೊಂಡು ಬಂದಿರುವಂಥದ್ದು. ಹಾಗೆ ನನಗೆ ಹೀರೆಕಾಯಿ ಬೇಕಿತ್ತು. ಈಗಿರೋ ಮೋನ್ಮಮ್ಮ ಬರಲ್ವಲ್ಲ, ನಾನು ಮತ್ತು ಕೌಶಿ ಭರತ. ಸೈಡಿಗೆ ಮೀನು ಗಸಿ ಇದೆ. ಹಾಗೆ ಉಪ್ಪು ಸಾಂಬಾರು ಮಾಡಿಬಿಡೋಣ ಅಂಥೇಳಿ ಇಲ್ಲಿ ಹೀರೆಕಾಯಿ ಎಲ್ಲ ಹುರಿದ್ಬಿಟ್ಟು ಉಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ. ಹೀರೆಕಾಯಿನ ಹೊರಿಬೇಕಾದ್ರೆ ನೀವು ಈ ಸೌತೆಕಾಯಿ ಎಲ್ಲ ಹೊರಿತಾರೆ ನೋಡಿ, ಅದರಲ್ಲಿ ನೀವು ಹೊರಿದ್ರೆ ನೀಟಾಗಿ ಬರುತ್ತೆ. ನಾನೇ ಒಂದೊಂದು ಸರಿ ಎಷ್ಟೋ ಬಾರಿ ಹೀರೆಕಾಯಿನ ಚಾಕುವಲ್ಲೇ ಹೊರೆದು ಬಿಡ್ತೇನೆ. ಆವಾಗೇನಾಗುತ್ತೆ ಜಾಸ್ತಿ ಹೋಗ್ಬಿಡುತ್ತೆ. ಈ ಸೌತೆಕಾಯಿ ಹೊರಿತೀವಿ ನೋಡಿ, ಅದರಲ್ಲಿ ಹೊರೆದ್ರೆ ನೀಟಾಗಿ ಎಷ್ಟು ಹೋಗಬೇಕು ಅಷ್ಟು ಮಾತ್ರ ಹೋಗುತ್ತೆ. ಹಾಗೆ ಹೀರೆಕಾಯಿ ಎಲ್ಲ ತೊಗೊಬರ್ಬೇಕಾದ್ರೆ ನೀವು ಆದಷ್ಟು ಸಾಫ್ಟಾಗಿರಬೇಕು. ಅಂದರೆ ಹೀರೆಕಾಯಿನ ತೊಗೊಂಡ್ರೆ ಅಂದರೆ ಅಲ್ಲಿ ಇಟ್ಟಿರ್ತಾರೆ ನೋಡಿ, ಅದನ್ನು ಎತ್ಕೊಂಡ್ರೆ ಅದು ಹೀರೆಕಾಯಿ ಬಳುಕಬೇಕು, ಬಳ್ಕೋ ಥರ ಇರಬೇಕು. ಆವಾಗ ಅದು ಎಳೆದಿರುತ್ತೆ ಮತ್ತು ಚೆನ್ನಾಗಿ ಇರುತ್ತೆ. ಒಂದೊಂದು ಗಟ್ಟಿ ಇರುತ್ತೆ ನೋಡಿ, ಎತ್ಕೊಂಡ ತಕ್ಷಣ ಒಂಥರ ಗಟ್ಟಿ ಥರನೇ ಇರುತ್ತೆ. ಅದನ್ನು ತೊಗೊಳಕ್ಕೆ ಹೋಗಬೇಡಿ, ಅದು ಸ್ವಲ್ಪ ಬಲ್ತಿರುತ್ತೆ ಒಳಗಡೆ, ಅಂದರೆ ಸೀಡ್ಸ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ, ಅದು ಅಷ್ಟು ಚೆನ್ನಾಗಾಗಲ್ಲ. ಇದು ಸ್ವಲ್ಪ ಬಳ್ಕೋ ಥರ ಇರುತ್ತೆ ನೋಡಿ, ಅದು ಎತ್ಕೊಂಡ ತಕ್ಷಣ ಒಂದು ಸ್ವಲ್ಪ
ಸಾಫ್ಟಾಗಿ ಗೊತ್ತಾಗುತ್ತೆ. ದಿನ ತರಕಾರಿ ಎಲ್ಲ ತರುವಂಥವರಿಗೆ ಗೊತ್ತಾಗುತ್ತೆ. ಆ ಥರ ತೊಗೊಬಂದರೆ ಹೀರೆಕಾಯಿ ಒಳಗಡೆನೂ ಕೂಡ ತಿರುಳೆಲ್ಲ ತೆಗಿಯೋ ಅವಶ್ಯಕತೆಯೇ ಇರಲ್ಲ. ಯಾಕೆಂದರೆ ಎಳೆ ಹೀರೆಕಾಯಿ ಎಲ್ಲ ತೊಗೊಬಂದರೆ ತಿರುಳು ತೆಗಿಯುವಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ಬಲ್ತಿದ್ರೆ ಆವಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಸೀಡ್ಸ್ ಎಲ್ಲ ಬಂದಿರೋ ಆವಾಗ ನಾವು ತಿರುಳನ್ನೆಲ್ಲ ತೆಗಿಬೇಕಾಗುತ್ತೆ. ಅದಕ್ಕೆ ನೀವು ನೋಡಿಕೊಂಡು ತರಕಾರಿ ಅಂಗಡಿಯಲ್ಲಿ ಈ ಥರ ಬಳ್ಕುವಂಥದ್ದನ್ನ ತೊಗೊಬನ್ನಿ. ಚೆನ್ನಾಗಿರುತ್ತೆ. ನುಗ್ಗೆಕಾಯಿನೂ ಅಷ್ಟೇ ಸ್ವಲ್ಪ ಸಾಫ್ಟಾಗಿರುವಂಥದ್ದು, ಅದು ಅಷ್ಟೇ ಬಳಕ್ತಾ ಇರಬೇಕು. ಆ ಥರದ್ದೆಲ್ಲ ತೊಗೊಬಂದರೆ ಅದು ಚೆನ್ನಾಗಿರುತ್ತೆ. ಅಂದರೆ ಫ್ರೆಶ್ ಆಗಿ ಒಂಥರ ಚೆನ್ನಾಗಿದೆ ಅಂತ ಹೇಳಿ. ಹಾಗೆ ಕೌಶಿಗೆ ಅದೇ ಥರನೇ, ಅವನು ನನ್ನ ಜೊತೆ ತರಕಾರಿಗೆಲ್ಲ ಬರ್ತಾನೆ ನೋಡಿ. ಇವಾಗ ಬರಲ್ಲ ಬಿಡಿ, ಮೊದಲೆಲ್ಲ ಬರ್ತಾಯಿದ್ದ. ಆ ಟೈಮಲ್ಲಿ ಅದೇ ಥರನೇ ಅವ್ನಿಗೆ ಹೇಳ್ಕೊಡ್ತಾಯಿದ್ದೆ. ಬೆಂಡೆಕಾಯಿ ಇರ್ಬೋದು, ಟೊಮೆಟೊ, ಈರುಳ್ಳಿ, ಆ ಥರದ್ದೆಲ್ಲ ಅವನು ಚೆನ್ನಾಗೇ ತರ್ತಾನೆ. ಸಂತೆಗೆ ಬರ್ತಿದ್ನಲ್ಲ ಆ ಟೈಮಲ್ಲಿ ಇದನ್ನು ಈ ಥರ ತೊಗೋಬೇಕು, ಇದನ್ನು ಈ ಥರ ಇದ್ದರೆ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿದ್ದರೆ ಯಾವ ಥರ ಇರುತ್ತೆ, ಆ ಥರದ್ದೆಲ್ಲ ಹೇಳ್ಕೊಟ್ಟು ಅವ್ನು ತರಕಾರಿ ಎಲ್ಲ ತರಬೇಕಾದ್ರೆ ಚೆನ್ನಾಗಿರೋದೇ ತರ್ತಾನೆ. ಅವ್ರ ಅಪ್ಪನಿಗಿನ್ನ ಬೆಟರು ತರಕಾರಿ ಎಲ್ಲ ತರೋದ್ರಲ್ಲಿ. ಚೆನ್ನಾಗಿ ಫ್ರೆಶ್ ಆಗಿರೋದು ನೋಡಿಕೊಂಡು ತೊಗೊಬರ್ತಾನೆ. ಹಾಗೆ ನಾನು ತರಕಾರಿ ಎಲ್ಲ ತೊಗೊಬರೋದಕ್ಕೆ ಕಳಿಸ್ತೀನಿ ನೋಡಿ. ಅಂಥ ಟೈಮಲ್ಲೂ ಅಷ್ಟೇ ಅವನಿಗೆ ಹೇಳಿ ಕಳಿಸ್ತೀನಿ, ಈ ಥರ ಇರಬೇಕು, ಹೀರೆಕಾಯಿ ಈ ಥರ ಇರಬೇಕು, ಮೂಲಂಗಿನೂ ಅಷ್ಟೇ ತುಂಬ ದಪ್ಪ ತರಬೇಡ, ಆದಷ್ಟು ಸಣ್ಣದಿರೋದು ತೊಗೊಬ, ಈ ಥರದ್ದೆಲ್ಲ ಹೇಳಿ ಕಳಿಸುವಾಗ ಅವನಿಗೆ ಈಗ ತರಕಾರಿ ಎಲ್ಲ ಚೆನ್ನಾಗೇ ತರ್ತಾನೆ. ಓಕೆ. ಆಮೇಲೆ ಹೀರೆಕಾಯಿ ಎಲ್ಲ ತಂದಮೇಲೆ ಅದನ್ನೆಲ್ಲ ಕಟ್ ಮಾಡಿ ಇವಾಗ ಉಪ್ಪು ಸಾಂಬಾರಿಗೆ ಎಲ್ಲ ಕುಕ್ಕರ್ಗೆ ಹಾಕಿದ್ದೀನಿ. ಬೇಳೆ, ಟೊಮೆಟೊ, ಹೀರೆಕಾಯಿ, ಉಪ್ಪು ಎಲ್ಲ ಹಾಕ್ಬಿಟ್ಟು 1-2 ವಿಷಲ್ ಹಾಕ್ಸ್ಬಿಟ್ರೆ ಸಾಕು. ಚೆನ್ನಾಗಿ ಇರುತ್ತೆ ಸಾಂಬಾರು. ಕೌಶಿಗೆ ಏನಂದರೆ ಹೀರೆಕಾಯಿ ಎಲ್ಲ ಅಂದರೆ ಹೀರೆಕಾಯಿ ಉಪ್ಸಾರೆಲ್ಲ ಮಾಡಿದ್ರೆ ಅವನಿಗೆ ಪಲ್ಯ ಮಾಡಬಾರ್ದು. ಪಲ್ಯ ಮಾಡಿದ್ರೆ ಇಷ್ಟ ಆಗಲ್ಲ ಅವನಿಗೆ. ಸಾಂಬಾರೊಳಗಡೆನೇ ಇರುತ್ತೆ ನೋಡಿ ಹೀರೆಕಾಯಿ, ಅದನ್ನೇ ತೊಗೊಂಡು ತಿನ್ನೋದಕ್ಕೆ ಇಷ್ಟಪಡ್ತಾನೆ. ನೋಡಿ ಬಿಸಿಲು ಚೆನ್ನಾಗಿ ಬರ್ತಾವೆ ಅಂದ್ಬಿಟ್ಟು ಮೆಹಂದಿ ಸೊಪ್ಪೆಲ್ಲ ಇತ್ತಲ್ಲ ಅದನ್ನು ಇವತ್ತು ಪೌಡ್ರ್ ಮಾಡೋಕ್ಕಾಗಲ್ಲ, ನಾಳೆ ಪೌಡ್ರ್ ಮಾಡ್ತೀನಿ. ಆದರೂ ಬಿಸಿಲಲ್ಲಿ ಹಾಕೋಣ ಅಂದ್ಬಿಟ್ಟು ಹಾಕಿದ್ದೀನಿ. ಫಸ್ಟೇ ನನಗೆ ನೆನಪಿದ್ದಿದ್ರೆ ಪೌಡ್ರೆಲ್ಲ ಮಾಡ್ತಾಯಿದ್ದೆ, ನೆನಪಿಲ್ಲ. ಅದಕ್ಕೆ ರಾಗಿನ ಬಿಸಿಲಿಗೆ ಹಾಕಿದ್ನಲ್ಲ ಅದೇ ಆವಾಗ ನೆನಪಾಗಿರೋದು. ಅದಕ್ಕೆ ಮೆಹಂದಿ ಸೊಪ್ಪನ್ನು ಹಾಗೆ ಬಿಸಿಲಲ್ಲಿ ಅದೇ ಅಂದರೆ ಕವರ್ ಜೊತೆನೇ ಇಟ್ಟಿದ್ದೀನಿ. ಹಾಗೆ ರಾಗಿನೂ ಕೂಡ ಇಲ್ಲಿ ಇಟ್ಟಿದ್ದೀನಿ ಒಣಗಲಿ ಅಂತೇಳಿ. ಕಾಣಿಸ್ತಿದೆಯಾ? ಬಿಸಿಲು ನನಗೆ ಕಾಣಿಸ್ತಾ ಇಲ್ಲ ಕ್ಯಾಮ್ರಾದಲ್ಲಿ, ಅದು ಕೂಡ ಒಣಗಲಿ ಅಂತೇಳಿ ಇಟ್ಟಿದ್ದೀನಿ. ಓಕೆ. ಈ ಸುಂದರಿ ನೋಡಿ ಹೆಂಗೆ ಹೋಗ್ತಿದ್ದಾಳೆ. ನಾಮಕ್ಕೆ ಚೆನ್ನಾಗಿ ಆಗ್ತಿದ್ದಾರೆ. ನಾನು ಇಲ್ಲಿ ಸ್ಟೆಪ್ ಹತ್ರ ಬಂದಿದ್ದೀನಿ. ಏನಕ್ಕೆ ಅಂದರೆ ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ ಅಂಥೇಳಿ. ಕೆಳಗಡೆ ಭಾರತ, ಕೌಶಿ ಎಲ್ಲ ಇದ್ದಾರಲ್ಲ, ಅವರು ಫುಲ್ಲು ಮಾತಾಡಬೇಡಿ ಅಂದ್ರೂ ಮಾತಾಡ್ತಾನೆ ಇರ್ತಾರೆ. ಅದಕ್ಕೆ ನಾನು ಸ್ಟೆಪ್ ಹತ್ರ ಹೋಗ್ಬಿಟ್ಟು ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡಿ ಬರ್ತೀನಿ ಅಂತೇಳಿ ಇಲ್ಲಿ ಬಂದಿದ್ದೀನಿ. ಇಲ್ಲಿ ಕೂಲಾಗಿರುತ್ತೆ, ತಣ್ಣಗಿರುತ್ತೆ, ಥರ ಚೆನ್ನಾಗಿರುತ್ತೆ. ಅದಕ್ಕೆ ಇಲ್ಲೇ ಎಡಿಟಿಂಗ್ ಮಾಡಿ ಹೋಗೋಣ ಅಂತೇಳಿ ಇಲ್ಲಿ ಬಂದಿದ್ದೀನಿ. ಥರ ಯಾವ ಥರ ಇರುತ್ತೆ ಅಂದರೆ ಫುಲ್ಲು ಸೈಲೆಂಟ್ ಥರ ಇರುತ್ತೆ. ಇಲ್ಲಿ ಥರ ತಣ್ಣಗೂ ಆಗ್ತಾ ಇರುತ್ತೆ. ಓಕೆ. ವಿಡಿಯೋ ಇವಾಗ ಎಡಿಟಿಂಗ್ ಮಾಡೋಣ. ಭರತ ಮತ್ತು ಕೌಶ್ ಇಬ್ಬರೂ ಪಾರ್ಕಿಗೆ ಹೋಗಿದ್ದಾರೆ ಸುಮ್ಮನೆ ಸುತ್ತಾಡ್ಕೊಂಡು ಬರೋದಕ್ಕೆ. ಅಂದರೆ ಫಸ್ಟು ಪಾರ್ಕ್ ಇತ್ತು, ಇವಾಗ ಜಿಮ್ದೆಲ್ಲ ಐಟಮ್ ಎಲ್ಲ ಹಾಕಿದಾರಲ್ಲ ಅದಕ್ಕೆ ಹಾಗೆ ಹೋಗಿ ತಿರ್ಗಾಡ್ಕೊಂಡು ಬರ್ತೀವಿ ಅಂತೇಳಿ ಹೋಗಿದ್ದಾರೆ. ಹಾಗೆ ಮಧ್ಯಾಹ್ನ ಮೊನ್ನೆ ಬಂದಿದ್ದೀರಲ್ಲ ಹಾಲು ಖಾಲಿಯಾಗಿತ್ತು, ಅದಕ್ಕೆ ಹಾಲಿನ ಪ್ಯಾಕೆಟ್ ತೊಗೊಬನ್ನಿ ಅಂತ ಹೇಳಿದೆ. ನಾನು ಯಾವಾಗಲೂ ಹೆಚ್ಚಾಗಿ ಈ ಹಾಲೇ ತೊಗೊಬರೋದು, ಅಂದರೆ ಫ್ಯಾಮಿಲಿ ಪ್ಯಾಕು ಸ್ಪೆಷಲ್. ಇದರಲ್ಲಿ ಹಾಲಿನ ಕೆನೆ ಆ ಥರದ್ದೆಲ್ಲ ಏನೂ ಬರಲ್ಲ, ಅದಕ್ಕೆ ಇದೇ ತರಿಸ್ತೀನಿ. ಇದು ಸ್ವಲ್ಪ ಅಡ್ಜಸ್ಟ್ ಆಗಿಬಿಟ್ಟಿದೆ. ಹಾಗೆ ಭರತಂಗೆ ನೋಡಿ ಏನದು ಕೌಶ್ ಯೂಸ್ ಮಾಡುವಂಥದ್ದು ಮೆಡಿಮಿಕ್ಸ್ ಸೋಪ್ ಇದೆ, ಮೋಹನ್ ಮಾಮ ಯೂಸ್ ಮಾಡುವಂಥದ್ದು ಮೈಸೂರು ಸ್ಯಾಂಡಲ್ ಸೋಪ್ ಇದೆ. ಅವನಿಗೆ ಅದು ಯಾವುದೇ ಅಂದರೆ ಆ ಸೋಪ್ಗಳನ್ನ ಯೂಸ್ ಮಾಡಿದ್ರೆ ಆ ಸೋಪ್ನ ಯೂಸ್ ಮಾಡಿದರೆ ಅವನಿಗೆ ಮುಖದಲ್ಲಿ ಗುಳ್ಳೆ ಬರುತ್ತಂತೆ. ಅವನಿಗೆ ಲೈಬಾಯ್ ಸೋಪೇ ಬೇಕಂತೆ, ಅದಕ್ಕೆ ಹೋಗಿ ಲೈಬಾಯ್ ಸೋಪ್ ತಂದಿದ್ದಾರೆ. ಹಾಗೆ ಈ ಶ್ಯಾಂಪು ಯೂಸ್ ಮಾಡ್ತಾನೋ ಏನೋ ಗೊತ್ತಿಲ್ಲ, ಸೋಪ್ ಮಾತ್ರ ತರ್ತೀವಿ ಅಂತೇಳಿ ಹೋಗಿದ್ದು. ಅದೇ
ಹಾಗೆ ಈ ಶ್ಯಾಂಪು ಕೂಡ ತಂದಿದ್ದಾರೆ. ಇದನ್ನು ಯೂಸ್ ಮಾಡ್ತಾನೆ ಏನೋ ಗೊತ್ತಿಲ್ಲ. ನಾವೆಲ್ಲ ಮೀರಾ ಶ್ಯಾಂಪು ಯೂಸ್ ಮಾಡೋದು. ನಾನು ಮೋಹನ್ಮಮ್ಮ ಕೌಶಿ ಇದೇ ಶ್ಯಾಂಪು ಬೇಕು ಅಂತ ಇಲ್ಲ, ಅವರು ಯಾವ ಶ್ಯಾಂಪು ಕೊಟ್ಟರು ಕೂಡ ಯೂಸ್ ಮಾಡ್ತಾರೆ. ಓಕೆ, ಅವರು ಬರಲಿ, ಎಷ್ಟೊತ್ತಿಗಾರು ಬರಲಿ ತಿರ್ಗಾಡಿಕೊಂಡು ಪಾರ್ಕ್ ಹತ್ರ. ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಅದು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.